ಈಗ ನೋಡು ಮಂಜಕ್ಕನೂ ರುಕ್ಕಮ್ಮಕ್ಕ ಇಬ್ರು ಗಿಡ್ಡಮ್ಮನ ಮೇಲೆ ರುಚಿಗೆ ಎದ್ದು ಬಿಟ್ಟವ್ರೆ. ಹೇಳಿದ್ರೆ ಕೇಳ್ತಲಿಲ್ಲ. ಇವಾಗ ಗೊತ್ತಾಗುತ್ತಾಗ ಇವ್ರಿಗೆಲ್ಲನ. ಹೋಗಿ ಕರೆದ್ರೆ ಬರಲ್ಲ ಕಣಪ್ಪ ಅಂತ ಹೇಳೋರು. ಈ ಅಮ್ಮನ ಮಾತು ಕೇಳ್ಕೊಂಡು ಇವಾಗ ಗೊತ್ತಾಗಿರುತ್ತೆ. ಈಗ ನೋಡು ನೀನು ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡೆ ಇರಲಿಲ್ಲ ಕಣೆ ಗಿಡ್ಡಮ್ಮ ಅಂತ ಈಗ ಹೆಂಗೆ ಅವ್ರ ಮೇಲೆ ಜಗಳ ಮಾಡ್ತವ್ರೆ. ಹೆಂಗೋ ಬಿಡು, ನಮ್ಮ ಅದೃಷ್ಟ ಈ ಅಮ್ಮನ ಬಂಡವಾಳ ಏನು ಅಂತ ಬಯಲು ಮಾಡಿದೆ ಒಳ್ಳೇದಾಯ್ತು. ನಮ್ಗೇನೇನು ಅಂದರೆ ಕೆಲಸದವ್ದೇನು ತೊಂದರೆ ಇರಲಿಲ್ಲ. ಹೆಂಗೋ ಕೆಲ್ಸಕ್ಕೆ ಯಾರನ್ನಾದ್ರೂ ಆಯ್ತು ನಾವೇನು ಕರ್ಕೊಂಬರ್ತಿದ್ವಿ. ಕೆಲಸದ್ದೇನು ನಮಗೇನು ತೊಂದರೆ ಇರಲಿಲ್ಲ. ಆದ್ರೆ ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ, ಕೂಲಿ ಕೆಲಸ ಅಂದ್ರೆ ಏನು ಸುಮ್ಮನೆ ಅಲ್ಲ. ಒಂದಿನ ಹಗ್ಲೆಲ್ಲ ಹೊಲ್ದಾಗೆ ಒಂದಿನ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ, ಎಷ್ಟು ಕಷ್ಟ ಇರುತ್ತೆ ಒಂದಿನ ಕೆಲಸ ಮಾಡೋದು ಅಂತ. ಅದೃಷ್ಟನ್ಗೆ ಅದೇ ಬೇಜಾರು. ಪಾಪ ಅವ್ರು ಕಷ್ಟಪಡ್ತಾರೆ. ಈ ಅಮ್ಮ ನೋಡಿದ್ರೆ ಈ ಅಮ್ಮ ದುಡ್ಡು ತಿಂತಾಳೆ ಅಂತೇಳಿ ತುಂಬ ಬೇಜಾರಾಗ್ಬಿಟ್ಟಿತ್ತು ಅದೃಷ್ಟನ್ಗೆ. ಗಿಡಗುಂಡ ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರು ಯಾವ ಮಕ್ತಾಗಾದ್ರೂ ನಮ್ಗೆ ಒಳ್ಳೇದು ಮಾಡ್ತಾನೆ. ಅದಕ್ಕೆ ಕಣೋ ನಿನ್ಗೆ ಒಳ್ಳೇದಾಗೋದು. ಯಾವ್ದ್ರಾಗನ ತಗ ನಿನ್ಗೇನು ಯಾವುದು ಇನ್ನೂವರೆಗೂ ಹೊಲ್ದಾಗ ಕೈ ಹಾಕಿರೋದು ಲಾಸು ಅನ್ನೋ ಬೆಳೆ ಲಾಸ್ ಆಯ್ತವಪ್ಪ ಅಪ್ಪುಟ, ನನಗೆ ಲಾಸ್ ಆಯ್ತಪ್ಪ, ನಾನು ಸಾಲ ಮಾಡ್ಕೊಂಡೆ ಅನ್ನೋ ಅಂಥದ್ದೇನು ದೇವ್ರು ಕೊಟ್ಟಿಲ್ಲ. ಯಾವ್ದ್ರಾಗ ಆಗಲಿ ಜಾಸ್ತಿ ಲಾಭ ಬರಲಿಲ್ಲ ಅಂದ್ರೂ ಹಾಕಿರೋ ಬಂಡವಾಳಕ್ಕಾದ್ರೂ ಲಾಭ ಸಿಕ್ಕೈತೆ. ದೇವರು ನಿನಗೆ ಕೈ ಹಿಡ್ದವನೆ. ಈಗ ಇದೇ ಒಳ್ಳೆತನ ಅನ್ನೋದು ಕಣೋ. ಯಾವ ಮಕ್ತಾಗಾದ್ರೂ ದೇವ್ರು ಕೈ ಹಿಡಿತಾನೆ, ಒಳ್ಳೇದು ಮಾಡ್ತಾನೆ ಕಣೋ. ಮೋಸ ಮಾಡಿದ್ರೆ ದೇವ್ರಾಣೆ ಯಾರು ಉದ್ಧಾರ ಆಗಲ್ಲ ಕಣ. ಒಬ್ರಿಗೆ ಮೋಸ ಮಾಡಿ ನಾವು ಉದ್ಧಾರ ಆಗಬೇಕು ಅಂತ ಅಂದ್ಕೊಂಡು ನಾವು ಇಂಥದ್ದು ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಕ್ಕ. ನೋಡು ಎಷ್ಟೆಲ್ಲ ಜನ ನಮ್ಮ ಮೇಲೆ ಕೆಟ್ಟದ್ದು ಬಯಸ್ತಾರೆ. ಇವನು ಇಲ್ಲೇ ಮನೆ ಹತ್ರನೇ ಹೊಲದಲ್ಲೇ ಕೆಲಸ ಮಾಡಿ ತಿಂಗಳಿಗೆ 1 ಲಕ್ಷ ಆದಾಯ ನೋಡ್ತಾನಲ್ಲಪ್ಪ ಅಂತ ಎಷ್ಟು ಹೊಟ್ಟೆ ಕಿಚ್ಚು ಮಾಡ್ತಾರೆ. ಆದರೆ ದೇವರು ನನಗೆ ಯಾವ ಬೆಳೆ ಯಾವ ಟೈಮ್ನಾಗೆ ಆಗಲಿ ಲಾಸ್ ಆಗಿಲ್ಲ. ಇಡೀ ಊರಾಗೇನೆ ಎಷ್ಟು ಜನ ಬೋರು ನಿಂತೋಗಿದ್ದಾವೆ, ನೀರು ಬರಲ್ಲ, ಈ ಥರ ಪ್ರಾಬ್ಲಮ್ಗಳೆಲ್ಲ ಆಗಿದಾವೆ. ಆದರೆ ದೇವರು ನನಗೆ ಎಂಥ ಬೇಸಿಗೆ ಕೂಡ ನಮ್ಮ ಬೋರಲ್ಲಿ ನೀರು ಹೆಂಗೆ ಬರ್ತಾ ಇದ್ವೋ ಹಂಗೆ ಬರ್ತವೆ. ಇನ್ನೂವರೆಗೂ ಒಂದಿಷ್ಟು ನೀರು ಕಡಿಮೆ ಆಗಿಲ್ಲ ಅಲ್ವಾ ಅಕ್ಕ? ಇದಕ್ಕೆ ದೇವ್ರು ಇದ್ದಾನೆ ಅಂತ ಯಾವತ್ತೂ ನಂಬಬೇಕು. ನಮಗೆ ಯಾವತ್ತೂ ನನಗೆ ಏನು ಯಾವ್ದ್ರಾಗೂ ಯಾವ ಬೆಳೆಯೋಕೆ ಆಗಲಿ ನನಗೇನು ಮೋಸ ಆಗಿಲ್ಲ ಅಕ್ಕ. ಅಕ್ಕಪಕ್ಕದಾಗೆಲ್ಲ ನೋಡಲ್ವಾ ನೀರಿಲ್ಲ ಅಂತ ಅಡಿಕೆ ಗಿಡಗಳು ಎಷ್ಟೋ ಒಣಗೋಗಿದ್ದಾವೆ. ಈ ಥರ ಪ್ರಾಬ್ಲಮ್ಗಳೆಲ್ಲ ಆಗಿರೋ ಅಂಥವನ್ನೆಲ್ಲ ನೋಡಿದೀವಿ. ಆದರೆ ದೇವರು ನಮಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ ಬಿಡು. ಚೆನ್ನಾಗೆ ನಮ್ಗೆಲ್ಲದ್ರಾಗೂ ಕೈ ಹಿಡ್ದವನೆ. ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ ಗಿಡಮ್ಮ. ಥೂ ಅಲ್ಲ, ನಾವೇನೋ ನಂಬ್ಕೊಂಡು ಪಾಪ ಇಲ್ಲೇ ನಮ್ಮ ಗುಂಡಪ್ಪ ಬಂದು ಕರಿಯೇನು ಅದೃಷ್ಟಮ್ಮನು ಗುಂಡಪ್ಪ ನಿನ್ನ ಮಾತು ಕೇಳ್ಕೊಂಡು ನಾವು ನಿನ್ನ ಜೊತೆಗೆ ಬಂದ್ವಲ್ಲ, ಇಂಥದ್ದೇ ಮಾಡೋದು. ಥೂ ನಿನ್ನ ಜೊತೆಗೆ ಮಾತ್ರ ಇನ್ಯಾವತ್ತೂ ಬರಲ್ವೇ? ಇಡೀ ನಮ್ಮ ಊರಾಗ ಯಾರು ಬರಬಾರ್ದು ಹಂಗೆ ಮಾಡ್ತೀನಿ ನಿನ್ನ ಜೊತೆಗೆ ಕೊಲೆಯರು. ರುಕ್ಕಮ್ಮ ಹೇಳಕ್ ಕೇಳು. ಇವಳು ಯಾತ ಹೇಳು ಅದೃಷ್ಟ ಅಂತೇಳಿ ಅದಕ್ಕೆಲ್ಲ ಯಾಕೆ ಇದು ಮಾಡ್ತೀಯ? ಅಲ್ಲ ನೀನು ಬಂಡವಾಳ ಏನು ಅಂತೇಳಿ ಫೋನ್ನಾಗೆಲ್ಲನ ಗೊತ್ತಾತಲ್ಲಮ್ಮ. ಇನ್ನ ಏನಕ್ಕೆ ಸುಳ್ಳು ಹೇಳ್ತೀಯ ಗಿಡಮ್ಮ? ಸುಳ್ಳು ಹೇಳ್ಬೇಡ. ಅಲ್ಲ ನೀನು ಆಳೆ ಸತಿ ಹಿಂಗೆ ಮಾಡಿರ್ಬೇಡ. ಈ ವರ್ಷದಿಂದಲೂ ಇವು 6 ತಿಂಗಳಿಂದಲೂ ನಿನ್ನ ಜೊತೆಗೆ ಬರ್ತಾ ಇದೀವಲ್ಲ, ಇವು 6 ತಿಂಗಳಿಂದಲೂ ನೀನು ನಮ್ಗೆ ಎಷ್ಟು ಮಾಡಿದಿ ಅಂತ ಗೊತ್ತಾಗ್ತೈತೆ. ಎಷ್ಟು ಲಾಸ್ ಆಗೈತೆ ನಮಗೆ, ಎಷ್ಟು ಕೂಲಿ ದುಡ್ಡು ಲಾಸ್ ಆಗೈತೆ ಅಂತ ಗೊತ್ತಾಗ್ತೈತೆ. ಥೂ ಇಂಥವೇನಕ್ಕೆ ಮಾಡಬೇಕು, ಇಂಥ ಮಾಡಬಾರ್ದು. ನಾವು ಕಷ್ಟಪಟ್ಟು ದುಡ್ದು ನಾವು ಏನ್ಕನ ಆಗುತ್ತೆ ಅಲ್ವೇ, 4 ಕಾಸು ನಾವು ದುಡ್ಕೊಂಬನಲ್ವೇ ಅಂತೇಳಿ ನಾವು ಕಷ್ಟಪಟ್ಟು ದುಡ್ದೇನೆ ಮಾಡೋದು. ಥೂ ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವೇ ನಿನಗೆ? ಅಲ್ಲ ನಿನಗೆ ಹೆಂಗಾದ್ರೂ ಮನ್ಸು ಬರುತ್ತೆ ಇಂಥ ಕೆಲಸ ಮಾಡೋಕ್ಕೆ? ಅಲ್ಲ ನಮ್ಮಲ್ದಕ್ಕೇನು ಕೂಲರ್ ಬರೋರು ಬಿಡು, ಆದ್ರೂ ನಮ್ಮ ಅದೃಷ್ಟಮ್ಮ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕಣತ್ತೆ. ಒಂದಿನ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಹೊಲ್ದಾಗೆ ಎಷ್ಟು ಕಷ್ಟ ಇರುತ್ತೆ. ಒಂದಿನ ಹಗಲೆಲ್ಲ ಕಳೆ ತೆಗಿಯೋದು, ರಾಗಿ ಹೊಲ ಕೊಯ್ಯೋದಾಗಿರ್ಬೋದು, ಟೊಮೊಟೊ ಬಿಡಿಸೋದಾಗಿರ್ಬೋದು, ಯಾವ ಕೆಲಸ ಮಾಡೋದು ಅದೆಷ್ಟು ಕಷ್ಟ. ಒಂದಿನ ಬೆಳಗ್ಗೆ 10 ಗಂಟೆಗೆ ಹೋದ್ರೆ 5:15 6 ಗಂಟೆವರೆಗೂ ಕೆಲಸ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ ಕಣತ್ತೆ ಅಂತ ಹೇಳಿ ನಮ್ಮ ಅದೃಷ್ಟಮ್ಮ ಇವತ್ತು ಇವಳು ಏನು ಮಾಡ್ತಾಳೆ ಅದನ್ನ ಬಂಡವಾಳ ಬಯಲು ಮಾಡಿರೋದು. ಇವಾಗ ನನಗೆ ಗೊತ್ತಾಯ್ತು ರುಕ್ಕಮ್ಮಕ್ಕ, ಈ ಅಮ್ಮ ಎಂಥವಳು ಅಂತ. ನಾನು ದಿನ ಬಂದು ಕರಿತಿದ್ದೆ, ಬಾರಕ್ಕ ಬಾ ನಮ್ಮ ಹೊಲ್ದಕ್ಕೆ ಅಂತಂದ್ರೆ ಬರಲ್ಲ ಅಂತಿದ್ರಿ. ಇವಾಗ ಗೊತ್ತಾಗೈತಲ್ಲ. ಹೂನಪ್ಪ ಇವಾಗ ಗೊತ್ತಾಯ್ತು ಕಣ. ನಾವೇನ ಇವಳನ್ನ ನಂಬ್ಕೊಂಡಿದ್ವಿ, ಏನೋ ದೊಡ್ಡ ಗನಂದಾರಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವಳು ಒಳ್ಳೆಳಲ್ಲ ಕಣೋ. ಇವಳು ಬುದ್ಧಿ ಏನು ಅಂತ ನನಗೆ ಗೊತ್ತಾಯ್ತು. ಅದಕ್ಕೇನೆ ನಾನಿನ್ನ ಇವ್ರ ಸವಾಸನೆ ಬೇಡ, ನಮ್ಮ ಪಾಡಿಗೆ ನಾವು ಇದು ಬಿಡೋಣ. ನಿಗಳಪ್ಪ ಇನ್ನು ಇವಳು ಕೊಟ್ಟು ನಾವು ಯಾವತ್ತೂ ಹೋಗಲ್ಲ ಕಣೋ. ಈಗಳ ಯಾತನ ಬದುಕಿರ್ಲಿ ಬೇಕಾದ್ರೆ ಕರೆಯೋ ಬತ್ತೀವಿ. ಇವಳು ಕೊಟ್ಟು ಮಾತ್ರ ಹೋಗಲ್ಲ ನಾವು. ಇನ್ನು ಕೊಟ್ರೆ ತಡಿ ಓದ್ಸತ್ತಿದನು ನಂದು 5 ಹಾಳಾಗಿತ್ತು, ಈ ತಡಿನೂ 4 ಹಾಳಾಗಿತ್ತು. ಅದು ಸೇರಿಸಿ ಎಲ್ಲನೂ ನಾನು ಲೆಕ್ಕಾಚಾರ ಮಾಡಿ ಕೊಡ್ಬೇಕು. ಅಷ್ಟೇ. ನಾವು ಹೇಳ್ದಿದ್ದೀವಿ ನಮ್ಮ ದುಡ್ಡು ಅದನ್ನ ವಾಪಸ್ ಕೊಡಬೇಕು. ಇಲ್ಲಮ್ಮ ಇಸ್ಕೊಂಬಂಗಿದ್ರೆ ಇಸ್ಕೊಳ್ರಿ, ಇಲ್ಲಾಂದ್ರೆ ಸುಮ್ಮನೆ ಹೋಗ್ರಿ. ನಾವು ಕೊಡಲ್ಲ. ನಾನೇ ಕೊಡೋಣ. ನಿಮ್ದೊಳೆ ಚೆನ್ನಾಯ್ತಮ್ಮ, ಆವಾಗಲೇ ಕೇಳಿ ನೀವು ಇಸ್ಕೋಬೇಕಾಗಿತ್ತು. ಇವಳು ಹೇಳ್ತಾಳಮ್ಮ ಇನ್ನು 1000 ರೂಪಾಯಿ ಕೂಲಿ ಯಾಕೆ ಕೊಟ್ಟರು, ಅಮ್ಮ ಸುಳ್ಳು ಹೇಳೋದಂದ್ರೆ 1000 ರೂಪಾಯಿನೂ ಕೊಡೋಕ್ಕಾಗುತ್ತೆ. ನಾನು ಎಲ್ಲಿಂದ ತಮ್ಮನ್ ಕೊಡೋಣ? ಕೊಡಲ್ ಬಿಡು. ಅಣ್ಣನೇ ಕೇಳ್ರಿ ಹೊಲದ ಓನರ್ನ. ಯಾಕ ರುಕ್ಕಮ್ಮಕ್ಕ
ಅಣ್ಣ ನೋಡೋಣ ಹಿಂಗೆ ಮಾಡವಳೆ ಅಂತೇಳಿ ಅವ ಅಣ್ಣನ ಕರ್ಕೊಂಬರಿ ಹೇಳ್ತೀನಿ. ಅವ ಅಣ್ಣ ಆದ್ರೆ ಮಕ್ಕ ಉಗುಳುತ್ತೆ. ಯಾರು ಪ್ರತಾಪ ನಾನು ಬಂದಿದ್ದು? ಅಪ್ಪ ಪ್ರತಾಪಣ್ಣನೇ ಬಂದಿದ್ದು. ಅವ ಅಣ್ಣಗೆ ಹೇಳ್ತೀನಿ, ಬಂದು ಹೋಗಿದ್ರೆ ಗೊತ್ತಾಗುತ್ತೆ. ಗಿಡ್ಡಮ್ಮ ಒಳ್ಳೆ ಮಾತನ್ನ ಕೇಳ್ತಾ ಇದೀವಿ. ಕೊಡಲ್ಲಮ್ಮ. ಏನು ಮಾಡ್ತೀರಾ ನೀವು? ಏನು ಮಾಡ್ತೀರಾ ಅಂತ ನಾನು ಕೊಡಲ್ಲ. ಏನು ಮಾಡ್ತೀರಾ ಅಂತ ಕೇಳ್ತೀಯ? ಅಲ್ಲ ನಿನಗೆ ಎಷ್ಟು ಧೈರ್ಯವಾಗಿ ಏನು ಮಾಡ್ತೀರಾ ಅಂತ ಕೇಳ್ತೀಯಲ್ಲ, ಗೊತ್ತಾಗಲ್ವೇ ನಿನಗೆ? ನಮ್ಮ ದುಡ್ಡೇ ತಿಂದ್ಬಿಟ್ಟು ಇವಾಗ ಏನು ಮಾಡ್ತೀರಾ ಅಂತ ಕೇಳಿದ್ರೆ, ಏಯ್ ನಾವು ಒಂದಿನಾಗ್ಲಲ್ಲ ಕಷ್ಟಪಟ್ಟು ಹೊಲ್ದಾಗೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಒಂದು ತಲ್ಲೋಯ್ತು ಒಂದು ಮೂಗು ನೋಯುತ್ತೆ ಅಂದ್ರೂ ನಾವು ಕುಕ್ಕಂದಾಗೆ ಬಂದಿದ್ದೀವಿ ನೀಯತ್ತ ಕೆಲಸ ಮಾಡಬೇಕು ಅಂತ ನಾವು ಯೋಟ್ ಮಾಡಿದ್ದೀವಿ. ನೀನೇನೆ ಇನ್ನನ ಮೆಲ್ಲಕ್ಕೆ ಮಾಡ್ರಿ ಒಂದಿನಾಗ ಅಂತದ್ದ 2 ದಿನ ಮಾಡ್ಬೇಕು ನಾವು ಬದುಕ. ರಪ್ಪ ಮಾಡಬಾರ್ದು, ಒಂದೇ ದಿನಕ್ಕೆ ಮುಗಿಯಂಗೆ. ನೀನು ಅವ್ರೇನೇನು ಕೂಲಿ ಹೆಚ್ಚಾಗಿ ಹಾಕ್ಕೊಡಲ್ಲ ಅಂತ ಹೇಳ್ಕೊಡ್ತಿದ್ದೆ. ನಾವು ಅಂತ ಮಾಡಲ್ಲ. ನಾವೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಇಂಥವ್ರನ್ನ ನಂಬ್ಕೊಂಡು ನೀವು ಹೋಗ್ತಿದ್ರಿ ನೋಡ್ರಿ ಎಂಥ ಕೆಲಸ ಮಾಡ್ಯಾವಳೆ. ಇಂಥವ್ರನ್ನ ಎಷ್ಟು ನಂಬೇಕು ಅಷ್ಟು ನಂಬಬೇಕು. ಅತಿಯಾಗಿ ನಂಬಿದ್ರೆ ಹಿಂಗೆ ಕಂಡು ರೊಕ್ಕ ಆಗೋದು. ನಮ್ಮ ಏನು ಮಾಡೋದ ಮಗನ, ನಾವು ನಂಬಿದ್ವಮ್ಮ ಬಿಡತ್ತ ಏನೋ ಕರ್ಕೊಂಡು ಹೋಗ್ತಾಳತ್ತ ಹೋಗೋಣ ಅಂತ ನಾವು ನಂಬಿದ್ವಿ. ಅದು ಇದು ಬಂದು ಇಲ್ಲದ್ದೆಲ್ಲನ ನಿಮ್ಮನ್ನ ಹಂಗೆ ಬೈಕೊಂಡ್ರು ಮಾಡಲ್ಲ ಅಂತ ಹಿಂಗೆ ಬೈಕೊಂಡ್ರು ಅಂತ ಗುಂಡಪ್ಪನ ಬಗ್ಗೆ ಇಲ್ಲದ್ದು ಹೇಳು ಸುಮ್ಮನೆ ಹುಟ್ಟಿಸ್ಕೊಂಡು ನಾನು ಗುಂಡಪ್ಪಗೆ ಮಾತಾಡೋಣಲ್ಲ ಅಂತ ಅನ್ಕೊಂಡು ಇನ್ನೇನು ಮಾಡೋಣ, ಯಾರು ಹೋಗಲ್ಲ ಅಂತೇಳಿ ರೊಕ್ಕ ಬರಲ್ಲ ಅಂದಿದ್ದಕ್ಕೆ ನಾನು ಬರಲ್ಲ ಅಂತ ರೊಕ್ಕ ಬರಲ್ಲ ಅಂತ ಅಂದರೆ ಇವರು ಮಂಜಾಕ್ನು ನಾನು ಬರಲ್ಲ ಅಂತ ಇವಳು ಇದು ಮಾಡ್ಯವಳೆ. ನಾನು ಅವಳು ಬಂದಿದ್ರೆ ಮಂಜಾಕ್ನು ಎಲ್ಲರೂ ಬರೋರು. ಏನು ಮಾಡ್ತೀವಿ? ಇವಳು ದೊಡ್ಡ ಗಣಂದಾರಿ ಏನೋ ಕರ್ಕೊಂಡು ಹೋಗ್ತಾಳೆ ಅಂತ ಅನ್ಕೊಂಡ್ವಿ. ಆದ್ರೆ ಇಂಥ ಕೆಲಸ ಮಾಡ್ತಾಳೆ ಎಂಬುದು ಯಾರಿಗೆ ಗೊತ್ತು? ಹೀಗೆ ಎಷ್ಟು ದುಡ್ಡು ತಿಂದವಳ ಏನೋ ನೋಡಿ, ಇನ್ನು ಎಷ್ಟು ಮಾತಾಡ್ತಾಳೆ. ಇಂಥವಳು ನಂಬ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ನಾನು ಇಲ್ಲೇ 250 350 ಇಲ್ಲೇ 250 ಕೂಲಿ, ಇಲ್ಲೇ 300 ರೂಪಾಯಿ ಅಂತದಾಗ ಅಲ್ಲಿಂದ 250 ಕೂಲಿ ಅಂತ ಅಂದರೆ ನನಗೆ ಯಾಕೆ ಡೌಟ್ ಬಂತು. ಇವಳೇನೋ ಕಿತಾಪತಿ ಮಾಡ್ತಾವಳೆ ಅಂತ. ನಮಗೂ ಅನುಮಾನ ಬಂದಿತ್ತಮ್ಮ. ನಾವು ಕೇಳೋಣ ಅಂತಂದರೆ ಆ ಹೊಲ್ದಾರನ್ನ ಆ ಅಣ್ಣರನ್ನ ಕೇಳ್ತೀನಿ ಅಂದ್ರೆ ಬಿಡ್ತಿರ್ಲಿಲ್ಲ. ಅಯ್ಯ ನೀವು ಸುಮ್ಮನೆ ಬದುಕು ಮಾಡ್ಕೊಂಡು ಹೋಗ್ರಿ, ಅಣ್ಣರು ಕೇಳಿರಿ ಏನೋ ಅನ್ಕೊಂತಾರೆ, ಹಂಗೆ ಅನ್ಕೊಂತಾರೆ ಹಿಂಗೆ ಅನ್ಕೊಂತಾರೆ ಅಂತ ಬರೀ ಸುಳ್ಳು ಹೇಳ್ತಾ ಇದ್ಲು. ನೀವೇನು ಕೇಳಬೇಡ್ರಿ, ಸುಮ್ಮನೆ ನೀವು ಕೆಲಸ ಮಾಡ್ಕೊಂಡು ಹೋಗ್ರಿ ನೀವು ನಮ್ಮ ತಂಬಾಳು. ನನಗೆ ಗೊತ್ತಿತ್ತು ಇವಳೇನೋ ಮಾಡ್ತಾ ಇದ್ದಾಳೆ ಕಿತಾಪತಿನ ಅಂತ, ನನಗೆ ಯಾವಾಗಲೂ ಗೊತ್ತಿತ್ತು. ನಾವು ಏನೋ ಬಿಡು ಹೋಗ್ತಾ ಇದ್ದೀವಿ. ನಮ್ಮ ಬಗ್ಗೆ ಏನಂತ ಹೇಳಿದ್ಲು ಗೊತ್ತೇ? ಗುಂಡ ಮತ್ತೆ ರುಕ್ಕಮ್ಮ ಕೆಲಸ ಮಾಡಲ್ಲ, ಬರೀ ಕುಕ್ಕ ಮುತ್ತೆ ಮಾತಾಡುತ್ತೆ, ಬರೀ ಕಂಡರ ವಿಷಯ ಮಾತಾಡುತ್ತೆ, ಕೂಲಿ ಕೆಲ್ಸಕ್ಕೆ ಬರುತ್ತಾ ಯಾತಕ್ಕೆ ಬರುತ್ತಾ ಅಂತ ಬೈಕೊಂಡ ಗುಂಡ ಅಂತ ಹೇಳಿದ್ಲು. ನಾನು ಅಂಥದ್ದು ಮಾತ್ರ ಯಾವತ್ತೂ ಹಂಗೆ ಅನ್ಕೊಂಬಕ್ಕೆ ಹೋಗಿಲ್ಲ ಅಕ್ಕ. ಅಲ್ಲ ಹಿಂಗೆಲ್ಲ ನಾನು ಯಾವತ್ತೂ ಮಾತಾಡಿಲ್ಲ ರುಕ್ಕಮ್ಮಕ್ಕ. ನನ್ನ ಬಾಯಾಗ ಆ ಥರ ಎಲ್ಲ ಮಾತುಗಳು ಬರೋದೇ ಇಲ್ಲ. ನಾನು ಅಂಥ ತಲೆನೇ ಕೆಡಿಸ್ಕೊಂಬಲ್ಲ. ಏನು ಬಿಡು ಪಾಪ ಕಷ್ಟ ಇರುತ್ತೆ, ಒಂದಿನ ಹೆಚ್ಚು ಕಡಿಮೆ ಮಾಡ್ತಾರೆ. ಒಟ್ಟಿನಲ್ಲಿ ನನಗೇನು ನಂಬಿಕೆ ಐತೆ, ಜನ ಕೂಲಿ ಇಸ್ಕೊಂಡಿರೋ ಸರಿಯಾಗೆ ನೀಯತ್ತ ಕೆಲಸ ಮಾಡ್ತಾರೆ ಅನ್ನೋ ನನಗೆ ನಂಬಿಕೆ ಐತೆ. ನಾನು ಯಾವತ್ತು ಏನು ಮಾತಾಡಿಲ್ಲ. ಗಂಡನ್ನ ಅಂದ್ಬಿಟ್ರೆ ಅವ್ರಿಗೆ ಏನು ಕರ್ಮ ಸುತ್ಕೊಳ್ತೋ ಗೊತ್ತಿಲ್ಲ. ನನ್ನ ಗಂಡನ್ನ ಸುಮ್ಮನೆ ಹಂಗೆಲ್ಲ ಮಾತಾಡಬಾರ್ದು. ಪಾಪ ಅಯ್ಯಪ್ಪನ ಬಾಯಾಗ ಅದೆಲ್ಲ ಬರಲ್ಲ. ನಮ್ಮ ಮಾಮ ಇನ್ನೂ ಒಂದಿಟ್ಟು ಜೋರಾಗಿ ಮಾಡ್ರಮ್ಮ ಬದುಕ ಒಂದಿಟ್ಟು ಮುಂದಕ್ಕೆ ಹೋಗ್ಲಿ ಸಾಲು ಅಂತ ಹೇಳಿ ನಮ್ಮ ಮಾಮ ಯಾವಾಗಾನ ಒಂದ್ಸತಿ ಹೇಳುತ್ತೆ. ಆದ್ರೆ ನನ್ನ ಗಂಡ ಇನ್ನೂವರೆಗೂ ಒಂದು ಮಾತು, ನೀವು ಇಷ್ಟು ಕೆಲಸ ಇವತ್ತು ಕಡಿಮೆ ಆಗೈತೆ ಏನು ಎತ್ತ ಒಂದು ಮಾತು ಅಂದಿಲ್ಲ ಗೊತ್ತೇ. ಏನು ಬಿಡು ಪಾಪ ಕೆಲಸ ಮಾಡೋರ್ಗೆ ಹಂಗೆ ಅನ್ಬಾರ್ದು ಅಂತ ಹೇಳಿ ಎಷ್ಟು ಇದು ಮಾಡುತ್ತೆ. ಅಯ್ಯಪ್ಪ ಒಳ್ಳೆ ಮನ್ಸಿರೋದಕ್ಕೆ ದೇವ್ರು ಇವತ್ತು ಒಳ್ಳೇದು ಮಾಡಿರೋದು ನನ್ನ ಗಂಡನಿಗೆ. ಇವತ್ತು ಯಾವ್ದ್ರಾಗೂ ಅಯ್ಯಪ್ಪಂಗೆ ದೇವ್ರನ್ನ ಯಾವ್ದ್ರಾಗೂ ಲಾಸ್ ಮಾಡಿಲ್ಲ. ಎಲ್ಲ ಒಳ್ಳೇದೇ ಮಾಡಿದ್ದಾನೆ ಅಂತದ್ರಾಗ ನೀನು ಇಂಥ ಅರ ತಿಳಿ ತಂದಿಕ್ಕಬಾರ್ದು. ಏನಪ್ಪ ಮಾಡಲಿ ಇವಾಗ ಈ ಅದೃಷ್ಟನೂ ಚೌಡಮ್ಮ ನನ್ನ ಬಂಡವಾಳ ಎಲ್ಲ ಬಯಲು ಮಾಡಿದಕ್ಕೆ ಇವರು ಹಿಡ್ಕೊಂಡು ನನಗೆ ಹೊಡಿತಾವ್ರೆ. ನಾನು ಹಿಂಗೆ ಸಿಗೆ ಬೀಳ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಹೋಗತ್ಲಾಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗುಂಡಪ್ಪನ ಬಗ್ಗೆ ಯಾರಾದ್ರೂ ಹಿಂಗೆಲ್ಲ ಸುಮ್ಮನೆ ಹೇಳ್ಬಿಟ್ರೆ ಅವರಂತೂ ಉದ್ಧಾರ ಆಗಲ್ಲ. ಯಾಕೆ ಗೊತ್ತಾ? ಈ ಅಮ್ಮ ನಿಮ್ಮನ್ನು ಬೈಕಂಡ ಗುಂಡ ಕೆಲಸ ಮಾಡಲ್ಲ ಅಂತ ಅದೃಷ್ಟನೂ ಗುಂಡ ಬೈಕೊಂಡ್ರು ಅಂತೇಳಿ ಇಲ್ಲದೆಲ್ಲ ಹೇಳಿ ಕೂಲರ್ನೆಲ್ಲ ಅಟ್ಲ ಕರ್ಕೊಂಡು ಹೋಗಿ ನಿಂತ್ಕೊಂಡ್ಲು. ಇವಾಗ ಇವಳು ಬಂಡವಾಳನ ಬಯಲು ಮಾಡೋದನ್ನ ನಾನೊಂದು ಸ್ವಲ್ಪ ದಿನ ನೋಡಿದೆ. ಯಾವುದೇ ಆಗಲಿ ಸ್ವಲ್ಪ ದಿನ ನೋಡಬೇಕು, ಪರೀಕ್ಷೆ ಮಾಡ್ಬೇಕು. ಸುಮ್ಮನೆ ಸಡನ್ನಾಗಿ ದುಡುಕಿ ನಿರ್ಧಾರ ತಗೋಬಾರ್ದು. ಸ್ವಲ್ಪ ಸಮಾಧಾನದಾಗಿದ್ದು ಆಮೇಲೆ ಇವಳು ಬಂಡವಾಳ ಎಲ್ಲ ಬಯಲು ಮಾಡಿದೆ ನೋಡಿ. ನಿಜವಾಗ್ಲೂ ಒಳ್ಳೆ ಥರ ಅನ್ನೋದಿದ್ರೆ ದೇವರೆಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಾನೆ ವೀಕ್ಷಕರೇ. ಖಂಡಿತ ದೇವ್ರನ್ನ ನಂಬಿ ನಿಮ್ಗೆ ಯಾವುದ್ರಾಗಾದ್ರೂ ಒಂದು ನೀವು ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. 100% ಪರೀಕ್ಷೆ ಮಾಡಿ, ಅದು ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ದೇವ್ರು ಎಲ್ಲೋ ಒಂದು ಕಡೆಗೆ ಒಳ್ಳೇದು ಮಾಡಿರ್ತಾನೆ. ಆದರೆ ಕೆಟ್ಟದ್ದು ಮಾಡಿದವ್ರಿಗೆ ಎಲ್ಲೋ ಒಂದು ಕಡೆ ಕೆಟ್ಟದ್ದಾಗಿರುತ್ತೆ. ಆ ಥರ ಆಗುತ್ತೆ. ದೇವ್ರು ಯಾವುದೇ ಕಾರಣಕ್ಕೂ ಯಾವುದ್ರ ಒಂದ್ರಾಗೂ ಸಕ್ಸಸ್ ಅನ್ನೋದು ಕೊಡಲ್ಲ. ಯಾವುದ್ರಾಗಾದ್ರೂ ಒಂದು ತೊಡ್ರು ಹಾಕಿ ಒಂದು ಸಮಸ್ಯೆಗಳು ಮಾಡಿ ಕೈ ಬಿಡ್ತಾನೆ. ಈ ರೀತಿ ಸಮಸ್ಯೆಗಳು ಆಗ್ತವೆ. ಅದಕ್ಕೆ ನಿಜವಾಗ್ಲೂ ನಾವು ಇಷ್ಟೊಂದು ನಮ್ಮ ಅಕ್ಕಪಕ್ಕದ ಬೋರ್ಗಳಲ್ಲೂ ನೀರು ಎಷ್ಟೋ ಕಡಿಮೆ ಆಗೈತೆ. ಆದರೆ ನಮ್ಮ ಬೋರಲ್ಲಿ ಮಾತ್ರ ಎಂಥ ಬೇಸಿಗೆ ಸಮೇತ ನೀರು ಕಡಿಮೆ ಆಗಿಲ್ಲ. ಏನೋ ಅಲ್ಪ ಸ್ವಲ್ಪ ಕಡಿಮೆ ಆಗಿರ್ಬೋದು. ಎಲ್ಲ ಸಾಲದಪ್ಪ, ಬೆಳೆ ಎಲ್ಲ ಒಣಗುತ್ತಪ್ಪ
ಅನ್ನೋಂಥದ್ದಿಲ್ಲ. ನಿಜ, ಅಷ್ಟು ಚೆನ್ನಾಗಿ ನಮಗೆ ಒಳ್ಳೆಯದಾಗಿರುತ್ತೆ. ಯಾವ ಬೆಳೆಗೂ ನಮಗೆ ಲಾಸ್ ಅನ್ನೋದು ಕಂಡಿಲ್ಲ. ಲಾಸ್ ಅಂತಂದರೆ ತೀರಾ ನಮಗೆ ಹಾಕಿರೋ ಬಂಡವಾಳನೂ ನಮಗೆ ಸಿಕ್ಕಿಲ್ಲಪ್ಪ, ಅಷ್ಟು ಲಾಸ್ ಆಗೈತೆ ಅನ್ನೋಂಥ ಯಾವ ಬೆಳೆನೂ ನಮಗೆ ಅಷ್ಟೊಂದು ಲಾಸ್ ಅನ್ನೋದಾಗಿಲ್ಲ. ಅಷ್ಟು ನಮಗೆ ಭೂಮಿ ತಾಯಿ ಕೈ ಹಿಡ್ದಾಳೆ, ದೇವ್ರ ಕೈ ಹಿಡ್ದಿದ್ದಾನೆ. ದೇವ್ರ ಬಲ ಇದ್ದರೆ ನೋಡಿ, ನಾವು ಯಾವುದ್ರಾಗೆ ಕೈ ಹಾಕಲಿ ಖಂಡಿತ ಸಕ್ಸಸ್ ಅನ್ನೋದಾಗುತ್ತೆ, ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ. ಎಲ್ಲದ್ರಾಗೂ ನಾವು ಏನೇ ಮಾಡಲಿ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ, ಖಂಡಿತ ಒಳ್ಳೇದಾಗುತ್ತೆ. ಅದು ದೇವರು ಪರೀಕ್ಷೆ ಮಾಡ್ತಿರ್ತಾನೆ. ಅದನ್ನು ನಂಬಿ ಒಂದು ನಂಬಿಕೆ ಅನ್ನೋದು ಇಟ್ಕೋಬೇಕು ನಾವು. ಯಾರೇ ಆಗಿರಲಿ ಆ ನಂಬಿಕೆ ಅನ್ನೋದು ಇಟ್ಕೊಬಿಟ್ರೆ ಒಳ್ಳೇದು ಹಾಗೆ ಆಗುತ್ತೆ ಅಂತ ಹೇಳ್ತಾ, ಇದನ್ನು ಯಾರೇ ಆಗಲಿ ಒಂದು ನಂಬಿಕೆ ಇಟ್ಕೊಂಡಿರಿ. ದೇವರು ಇದಾನಪ್ಪ, ದೇವ್ರು ನೋಡ್ತಿರ್ತಾನೆ ನಾವು ಒಳ್ಳೇದು ಮಾಡೋದು, ಅದೆಲ್ಲ ನೋಡ್ತಿರ್ತಾನೆ ಅನ್ನೋದು ನಾವು ಒಂದು ನಂಬಿಕೆ ಇಟ್ಕೊಂಡಿದ್ರೆ ಖಂಡಿತ 100% ನೀವು ಅಂದ್ಕೊಂಡಿದ್ದಾಗುತ್ತೆ. ಎಲ್ಲೋ ಒಂದು ಕಡೆಗೆ ದೇವ್ರು ನಿಮ್ಮನ್ನು ಕೈ ಎತ್ತುತ್ತಾನೆ, ಕೈ ಹಿಡಿತಾನೆ, ಒಳ್ಳೇದಾಗುತ್ತೆ. ನಿಮ್ಮ ಮಕ್ಕಳು ಮರಿ, ನಿಮ್ಮ ಗಂಡ ಹೆಂಡತಿ ಎಲ್ಲರೂ ಸುಖವಾಗಿ ಸಂತೋಷವಾಗಿರ್ತೀರ. ಇದನ್ನು ನಂಬಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.